ದೇವೇಗೌಡರ ಜೊತೆ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ತಕ್ಕಂಥ ಶಿಸ್ತಿನ ಸಿಪಾಯಿಯಾಗಿ ಮಾಡಿದ್ದೇನೆ. ದೇವೇಗೌಡರಿಗೆ ಗೊತ್ತಿದೆ. ಅದಾದ ನಂತರ HD ಕುಮಾರಸ್ವಾಮಿಯವ್ರನ್ನೂ ಕೂಡ ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ಆವತ್ತೂ ಕೂಡ ನಾನು ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತಿಸಿ ಅವ್ರ ಪರವಾಗಿ ಕೆಲಸ ಮಾಡಿದ್ದೀನಿ. ಎರಡನೇ ಬಾರಿಗೂ ಕುಮಾರ್ ಪರ್ವ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ನಾನು ಸತತ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಅವರು ಕೂಡ ನನಗೆ 2 ಬಾರಿ, ಮೊದಲನೇ ಬಾರಿ ಧರಮ್ ಸಿಂಗ್ ಜೊತೆ ಯಡಿಯೂರಪ್ಪನ ಜೊತೆ ಮಾಡೋಕ್ಕಾಗಲಿಲ್ಲ, ಕೊನೆ 8 ತಿಂಗಳು ಮಾಡಿದರು. ನನ್ನನ್ನು ಕೂಡ 8 ತಿಂಗಳು ಸಹಕಾರ ಮಂತ್ರಿ, ಉನ್ನತ ಶಿಕ್ಷಣ ಸಚಿವನ ನಾವು ಕೂಡ ಮಾಡಿದ್ದಾರೆ. ಆ ಬಗ್ಗೆ ನನಗೆ ಅಭಿಮಾನ ಇದೆ, ಕೃತಜ್ಞತೆ ಇದೆ. ಅವ್ರಿಗೆ ಯಾವಾಗಲೂ ಕೂಡ ನಾನು ನಮ್ಮ ಮುತ್ಸದ್ದಿ ನಾಯಕರು, ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ಆರೋಗ್ಯವಂತರಾಗಬೇಕು, ಅವರ ಆಶೀರ್ವಾದ ಸದಾ ಇರಬೇಕು. ಕುಮಾರಸ್ವಾಮಿಯವರು ಆರೋಗ್ಯವಂತರಾಗಿ ಬಂದು ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತೇನು ಪ್ರಾರಂಭ ಮಾಡಿದ್ದಾರೆ. ಕಾರ್ತಿಕ ಸೋಮವಾರ ದಿವಸ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನನ್ನ ತುಂಬ ಹೃದಯದಿಂದ ನನ್ನ ಗೆಳೆಯರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿಯವರಿಗೆ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನೋವಿಗೆ ಮದ್ದು ಏನು, ಔಷಧಿ ಏನು ಅಂತ ನಮ್ಗೆ ನೋವಾಗಿದೆ, ವಿರೋಧ ಪಕ್ಷದ ನಾಯಕರು ಮಾಡೋ ಸಂದರ್ಭದಲ್ಲಿ ಔಷಧಿ ಮದ್ದು ಏನು ಅಂತ, ಏನು ನೋವಾಗಿದೆಯಾ, ನೋವು ಶಮನ ಆಗೋದು ಯಾವ ರೀತಿ ಅಂತ, ನಮ್ಗಾಗಿರುವಂಥ ನೋವು ಶಮನ ಆಗೋದು ಯಾವ ರೀತಿ? ಇಲ್ಲ, ಅವತ್ತಾಯ್ತು ಅಷ್ಟೇ ಆ ಸಂದರ್ಭ. ಮತ್ತೆ ಏನು ನೋವೇ ಇಲ್ವಲ್ಲ ನನಗೆ. ಸಭೆಗಳಿಂದ ದೂರ ಒಂದು ಸಲಹೆ ಕೇಳ್ತಾ ಇಲ್ಲ, ನಿಮ್ಮ ಹಿರಿತನಕ್ಕೆ ಒಂದು ಸಲಹೆ ಕೇಳ್ತಾ ಇಲ್ಲ, ನಿಮ್ಮನ್ನ ಏನು ಅಂತಲೂ ಇದುವರೆಗೆ ಯಾರಾದ್ರೂ ಕೇಳಿದಾರ ಅಥವಾ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದಾರ ಅಂತ? ನೋಡಪ್ಪ, ನನ್ನ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಆರ್ಥಿಕವಾಗಿ GT ದೇವೇಗೌಡ ಬಲಹೀನ ಆಗಿದೆ ಅನ್ನೋದು ಕೂಡ ಗೊತ್ತಿದೆ. ಈಗ ಕೇಂದ್ರದ ಸಚಿವರಿದ್ದಾರೆ, ಯಾರು ಬರಲಿ ಬರದೇ ಇರಲಿ ಪಕ್ಷ ನಾನು ಕಟ್ಟಬಲ್ಲೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತೇನೆ ಅಂತಕ್ಕಂಥ ಅಚಲವಾದ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ. ನನಗೆ ಯಾವುದೇ ನೋವಿಲ್ಲ, ಅವ್ರು ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ನಾನು ಸಕ್ರಿಯವಾಗಿದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಮಾಡಿದ್ರು ಕೂಡ ನಮ್ಮ ಜನರ ದೊಡ್ಡ ಕ್ಷೇತ್ರ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ನನಗೆ ಜನತಾದಳದಿಂದ ಅವರು ಗೆಲ್ಲಿಸಿದ್ದಾರೆ. ಅವ್ರ ಋಣ ತೀರಿಸ್ತಕ್ಕಂಥದ್ದೇ ನನ್ನ ಗುರಿ, ನನ್ನ ಕೆಲಸ. ಪಕ್ಷದಲ್ಲಿ ಇದ್ದೀನಲ್ಲ, ಜನತಾದಳದಲ್ಲೇ ಗೆದ್ದಿದ್ದೀನಿ, ಜನತಾದಳದಲ್ಲೇ ಇರ್ತೀನಿ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ? ನೋಡೋಣ, ಆ ಕಾಲ ಬಂದಾಗ. ನಾನೆಲ್ಲೋ ಕೇಳಪ್ಪ, ಸಿದ್ದರಾಮಯ್ಯನವ್ರನ್ನ ಚಾಮುಂಡಿ ಬೆಟ್ಟದಲ್ಲಿ ನಾನು 25 ವರ್ಷ ಜೊತೆಯಲ್ಲಿದ್ದು ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕು ಅಂಥೇಳಿ ಯಾರ್ಯಾರು ಕೂಗ್ತಿದ್ರೋ ಅವ್ರಿಗೆಲ್ಲರೂ ಕೂಡ ಎಲ್ಲ ಪಕ್ಷದಲ್ಲೂ ಜನತಾದಳದ ನಾಯಕರು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ಗಳಿದ್ದಾವೆ. BJP ನಾಯಕರ ಮೇಲೂ ಕೇಸ್ಗಳಿದ್ದಾವೆ. ರಾಜೀನಾಮೆ ಏಕ್ದಮ್ ಕೊಡೋ ಅಂಥ ಮುಖ್ಯಮಂತ್ರಿ ಗೆದ್ದಿರೋದು, ರಾಜ್ಯದಲ್ಲಿ ಆಗಿರೋದು, ಯಾರೋ ಒಂದು 7 ಡೇಟ್ಗೆ ರಾಜೀನಾಮೆ ಕೊಡೋಕ್ಕಲ್ಲ. ಕೋರ್ಟು ನ್ಯಾಯಾಲಯದ ತೀರ್ಪು ಬಂದಾಗ ಮಾತ್ರ ನೀವು ಯಾರೇ ಕುಮಾರಸ್ವಾಮಿಯವರಾಗಲಿ, ಯಡಿಯೂರಪ್ಪನವರಾಗಲಿ, ಅಶೋಕ್ ಆಗಲಿ, ಕುಮಾರಸ್ವಾಮಿಯವರಾಗಲಿ, ಸಿದ್ದರಾಮಯ್ಯನವರಾಗಲಿ ರಾಜೀನಾಮೆ ಕೊಡಬೇಕೇ ಹೊರತು
ನ್ಯಾಯಾಲಯದ ತೀರ್ಪು ಬರೋವರೆಗೆ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಹೇಳಿದ ಒಂದೇ ಒಂದು ಮಾತಿಗೆ ನಮ್ಮ ಜನರು ಸಿದ್ದರಾಮಯ್ಯನವರು ಜೊತೆಯಾಗ್ಬಿಟ್ರು. ನಾನು ಅವತ್ತೇ ನಿಮ್ಗೆ ಹೇಳಿದೆ, ಸಿದ್ದರಾಮಯ್ಯನವರು ಕೂಡ ಜನತಾದಳದವರು ಕೂಡ ಒಟ್ಟಾಗಿ ಬಿ ಜೆ ಪಿಗೆ ಹೋದಾಗ ವಿಧಾನಸಭೆಯಲ್ಲಿ ನನಗೆ ತನಿಖೆ ಹಾಕಬೇಕು ಅಂತೇಳಿ ಯಡಿಯೂರಪ್ಪನವ್ರ ಕೈಲೇ 2.5 ವರ್ಷ ಹೌಸಿಂಗ್ ಬೋರ್ಡಲ್ಲಿ ಏನು ಕೆಲಸ ಇದ್ದಂಗೆ ಮಾಡಿದವ್ರೆ JDS ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರ್ಕೊಂಡು. ಇವತ್ತು BJP ಕಾಂಗ್ರೆಸ್ಸು ಬೆಳಗಾಮಲ್ಲಿ ಸೇರಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿಲ್ವೇ? DC ಬ್ಯಾಂಕ್ಗೆ ಹೋರಾಟ ಮಾಡಿ BJP ಕಾಂಗ್ರೆಸ್ಸು ಸೇರಿ ಆಗಿದ್ದಾರೆ. ಹಂಗೆ ನಾನು ಯಾವತ್ತೂ ಕೂಡ ಪಕ್ಷದಲ್ಲಿದ್ದು ಎಷ್ಟು ವರ್ಷ ನಮಗೆ ಯಾವುದೇ ಜನಗಳು ಕೊಡೋದು 5 ವರ್ಷ. ಆವಾಗಲೂ ಕೂಡ ಯಡಿಯೂರಪ್ಪನವ್ರಿಗೆ 20 ತಿಂಗಳ ಅಧಿಕಾರ ಕೊಡ್ತೀವಿ ಅಂತ ಕೊಡಲಿಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏಕಾಂಗಿಯಾಗಿ ನಮ್ಮ ಜೊತೆ 25 ಜನ ಬರ್ತೀವಿ ಅಂತ ನಾನೆಲ್ಲ ಹೇಳಿದ್ದು, ನಾಯಕರುಗಳು ಯಾರೂ ಬರಲಿಲ್ಲ. ಆದರೆ ನಾನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ ಹೋದೆ. ನಾನು ಸೋತೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಅದು ನನ್ನ ಮನಸ್ಸಲ್ಲಿ ಸಮಾಧಾನ ಇದೆ. ನಾನು ಸೋತೆ ಅನ್ನೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಬೇಕಿತ್ತು, ಆದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕಿತ್ತು, ಆದರು. ಸಿದ್ದರಾಮಯ್ಯನವ್ರಿಗೆ 94ರಲ್ಲೇ ದೇವೇಗೌಡರಿಗೆ ಕಲಾಮಂದಿರದಲ್ಲಿ ಭಾಷಣ ಮಾಡಿದಾಗ ಈ ಬಾರಿ ದೇವೇಗೌಡರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೋವರೆಗೂ ಚಾಮುಂಡೇಶ್ವರಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ದೆ. ಅವತ್ತು ತಿರುಗಿ ಹಾಕಿದ್ರು, ನೋಡಪ್ಪ ಈಗಲೇ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು ಅಂತ ಅನ್ನೋ ಮಾತು ಕೂಡ ಹೇಳ್ತಿದ್ರು. GT ದೇವೇಗೌಡ ಅಂದರೆ ಚಿಕ್ಕ ವಯಸ್ಸಿಂದ ದೊಡ್ಡವರೆಲ್ಲರೂ ಕೂಡ ನನಗೆ ಇವನು ಈ ರೀತಿ ಸಂಘಟನೆ ಮಾಡ್ತಾನೆ, ಇವನು ಬೆಳೆಯೋಕ್ಕೆ ಬಿಡಬಾರ್ದು ಅಂತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ರಾಜಕೀಯ ಮಾಡಿದವರಲ್ಲ, ಪಂಚಾಯತಿ ಮೆಂಬರ್ ಆದವರಲ್ಲ, ನಮ್ಮ ಕುಟುಂಬದಲ್ಲಿ ಆದವರಲ್ಲ. ನಾನು ಒಂದು ರೈತ ಸಣ್ಣ ಕುಟುಂಬದಲ್ಲಿ ಬಂದವನು, ಪ್ರೈಮರಿ ಸ್ಕೂಲಿಂದ ವ್ಯವಸಾಯ ಮಾಡ್ಕೊಂಡು ಬಂದವನು, 70ನೇ ಇಸ್ವಿಯಿಂದ ಸಹಕಾರ ಕ್ಷೇತ್ರದಲ್ಲಿ ಬಂದವನು. ನಾನು ಸೆಕ್ರೆಟ್ರಿಯಾಗಿ, ಒಬ್ಬ ವ್ಯವಸಾಯಗಾರನಾಗಿ, ಪ್ರಗತಿಪರ ರೈತನಾಗಿ ನಾನು 5 ಬಾರಿ ಶಾಸಕ ಆಗಿ, 2 ಬಾರಿ ಜಿಲ್ಲಾ ಪರಿಷದಲ್ಲಿ ಗೆದ್ದು, 83ರಲ್ಲಿ APMC ಉಪಾಧ್ಯಕ್ಷ ಆಗಿ ನಾವು ತರಕಾರಿ ರೆಗ್ಯುಲೇಟ್ ಮಾಡಿದ್ದು ಜಾಲಪ್ಪನವ್ರ ನೇತೃತ್ವದಲ್ಲಿ. ರಾಮಕೃಷ್ಣ ಹೆಗ್ಡೆ ಅವರು ಅತ್ಯಂತ ಪ್ರೀತಿಯಿಂದ ಕಂಡಿದ್ದಾರೆ. ನಜೀರ್ ಸಾಬ್ರು ಕ್ಲೋಸು, ಕೆಂಪೇಗೌಡರು ಗಟ್ಟಿತನ. ನಾನು 71 HL ತಿಮ್ಮೇಗೌಡರು ಸಂಸ್ಥಾ ಕಾಂಗ್ರೆಸ್, ಪ್ರಥಮ ಚುನಾವಣೆ ಕಾಂಗ್ರೆಸ್ ವಿರುದ್ಧ ಮಾಡಿದ್ದು. 72 ಕೆ ಪುಟ್ಟಸ್ವಾಮಿ ಅವರು, 76 ತುಳಸಿದಾಸಪ್ಪನವರು, 78 ಕೆಂಪೇಗೌಡರು, 80 ರಾಜಶೇಖರ ಮೂರ್ತಿ ಅವರು, 83 ಸಿದ್ದರಾಮಯ್ಯನವರು, 83ರಿಂದ 2006ರವರೆಗೆ, ಆಮೇಲೆ ಯಡಿಯೂರಪ್ಪನವರು, ಮತ್ತೆ ಕುಮಾರಸ್ವಾಮಿ ಅವರಿಗೆ ಮಾಡ್ಕೊಂಬಂದಿರೋದು ನಾನು. ಅಲ್ಲ, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋ GT ದೇವೇಗೌಡರ JDS ಸರಿಯಾಗಿ ಬಳಸ್ಕೊಂಡಿಲ್ವಾ ಅಂತ ಪ್ರಶ್ನೆ. JDS ಬಳಸ್ಕೊಂಡಿಲ್ವ ನಿಮ್ಮ ಸಂಘಟನೆ ಶಕ್ತಿನ ಅಂತ? ನನ್ನ ಸಂಘಟನಾ ಶಕ್ತಿ ಯಾವಾಗ ಬೇಕಾಗಿತ್ತು? ದೇವೇಗೌಡರು ಜೊತೆಯಲ್ಲಿ ಸಿದ್ದರಾಮಯ್ಯ ಹೋದ್ಮೇಲೆ ಅವ್ರ ಜೊತೆ ನಿಲ್ಲಬೇಕಿತ್ತು. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ್ಮೇಲೆ ಯಾವ ದೇವೇಗೌಡರ ಜೊತೆ ಬೆಳೆದಿದ್ರೋ, KR ನಗರ ಮಹಾದೇವ್ ಶಾಸಕರು, ಪಿರಿಯಾಪಟ್ಟಣ ಮಹಾದೇವ್ ಶಾಸಕರು, ಜಯಕುಮಾರ್ ಅವರು, ಸಿದ್ದರಾಮಯ್ಯನವರು ಒಬ್ಬರು ಕೂಡ ಉಳಿದೆ ಹೋದಂಥ ಸಂದರ್ಭದಲ್ಲಿ GT ದೇವೇಗೌಡರು ಈ ಪಕ್ಷದಲ್ಲಿ ಉಳಿದು ಆ ಸಂದರ್ಭದಲ್ಲಿ ಪಕ್ಷ ಕಟ್ತಕ್ಕಂಥ ಅವಶ್ಯಕತೆ ಬೇಕಿತ್ತು. ಅವತ್ತು ನನಗೂ ಉಳಿಸಲೇಬೇಕು ದೇವೇಗೌಡರ ನಾಯಕತ್ವನ ಅಂತಕ್ಕಂಥ ಹೋರಾಟದಲ್ಲಿ ಸಿದ್ದರಾಮಯ್ಯನವರು 25 ವರ್ಷ ಸ್ನೇಹ ಬಿಟ್ಟು ನಾನು ಉಳಿದು ಪಕ್ಷ ಕಟ್ಕೊಂಡು ಬಂದಿದ್ದೀನಿ. ಸೆಕ್ರೆಟರಿ ಜನರಲ್ 10 ವರ್ಷ ಅಧ್ಯಕ್ಷ, ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಆವತ್ತು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನಾನು ಯಾವತ್ತೂ ಕೂಡ ಬೇರೆ ಯಾರನ್ನೂ ದ್ವೇಷ ಮಾಡಿದವನಲ್ಲ. ನನಗೆ ಅವ್ರು ಎಷ್ಟೇ ಮಾತಾಡಲಿ, ನಾನು ಎಷ್ಟೇ ಕೀಳಾಗಿ ಕಾಣಲಿ, ಅವರೆಲ್ಲ
ಎಲ್ಲರೂ ಕಂಡವರು ನನಗೆ, ಆದರೆ ನನ್ನ ಎಲ್ಲರೂ ಪ್ರೀತಿಸ್ಕೊಂಡೇ ಬಂದಿದ್ದೀನಿ. ಆದ್ದರಿಂದ ಕಾರ್ತಿಕ್ ಸೋಮವಾರ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದೇ ನನ್ನ ಆಸೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರಾ? ನಮ್ಮ ಪ್ರಕಾರ ತಾವು ಹೇಳ್ದವ್ರು ಸಿಎಂ ಆಗಿದ್ದಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ತಾರಾ? ಅದು ನಾನು ಹೇಳ್ದವೆಲ್ಲ ಆಯ್ತವೆ ಅಂತ ಇವತ್ತು ಗಂಟೆ ಆಗಿರೋದನ್ನ ಹೇಳ್ಬೋದು. ಇವತ್ತು ಗಂಟೆ ಹೇಳಿದ್ದನ್ನು ಯಡಿಯೂರಪ್ಪನವರು ಟೌನ್ ಹಾಲಲ್ಲಿ ಘೋಷಣೆ ಮಾಡಿದಾಗ ಅನಂತಕುಮಾರ್ ಅವರು ಇನ್ನು ಕೆಲವರು ಯಾರ್ಯಾರೋ ಇವನು ಯಾರಪ್ಪ ಈಗ ಬಂದು ಯಶವಂತ್ ಸಿನ್ಹಾ ಬಂದಿದ್ದಾಗ ಯಶವಂತ್ ಸಿನ್ಹಾ ಹೇಳಿದ್ರು ಗ್ರ್ಯಾಂಡ್ ಟ್ರೈನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡುತ್ತೆ, ಅದ್ವಾನಿಯವರು ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಭಾಷಣ ಮಾಡಿದರು. ನಾನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಬಂದು ಸೇರ್ತಾ ಇದ್ದೀನಿ ಅಂತ ಸೇರಿದೆ. ಅವರು ಆದರು. ಕುಮಾರಸ್ವಾಮಿ ಕಲಾಮರಿಂದ ಕರ್ಕೊಂಬಂದು ಘೋಷಣೆ ಮಾಡೋದು ನಿಮಗೂ ಗೊತ್ತು. ಅವ್ರು ಹೇಳಿದ್ರು ದೇವೇಗೌಡರು ಮಾಡಿದ್ದೀವಿ ಆದರು ಅಂತೇಳಿ. ಅವ್ರು ಹೇಳಿದ್ರು ನಾನಾಗೋದು 5 ವರ್ಷ 10 ವರ್ಷ ಅಣ್ಣನ್ನ 15 ದಿವಸಕ್ಕೆ ಮೈಸೂರಲ್ಲಿ ಸಿದ್ದರಾಮಯ್ಯನ ಪ್ಲೇಸ್ಗೆ ಧರ್ಮ್ ಸಿಂಗ್ ಜೊತೆ ಮಂತ್ರಿ ಮಾಡ್ತೀನಿ ಅಂತಲೇ ಘೋಷಣೆ ಮಾಡಿದ್ರು. ಆದರೆ ನಾನು ನಡ್ಕೊಂಡು ಬಂದಿರೋದು ನನಗೆ ಸಂತೋಷ ಇದೆ, ನೆಮ್ಮದಿ ಇದೆ. ಇದೆಲ್ಲ JDS-ನವ್ರಿಗೆ ಜಿ ಟಿ ದೇವೇಗೌಡರು ಬೇಡವಾಗಿದ್ದಾರೆ. ನೀವು ಅವ್ರನ್ನೇ ಕೇಳಬೇಕು. ನಿಮ್ಮ ಹೊರತಾಗಿ JDS ಪಕ್ಷನೇ ಬಲ ಮಾಡ್ತಾರೆ ಜಿಲ್ಲೆಯಲ್ಲಿ ಅಂತ. ಅದೆಲ್ಲ ಅವ್ರನ್ನೇ ಕೇಳಬೇಕು. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನೋಡು 10 ಗಂಟೆ ಆದ. ಧನ್ಯವಾದಗಳು. ಊಟ